ನಿಮಗೆ ಹತ್ರ ಆಗ್ಬೇಕಂದಾಗಲ್ಲ ಯಾರಾದರೂ ಒಬ್ರು ವಿಲನ್ ಆಗ್ತಾರೆ. ಇವಾಗ ಈ ಫೋನು. ಹಲೋ. ಹೇ ಅರ್ಜುನ್, ಇವತ್ತು ಮನೆಗೆ ಬರ್ತಿದ್ಯಾ ತಾನೆ? ಓ ಮಯೂರಿ, ನೀನಾ? ಇಲ್ಲ ಕಣೆ, ಇವತ್ತು ಬರೋದಕ್ಕಾಗಲ್ಲ. ನಾಳೆ ಬರ್ತಾ ಇದೀವಿ ನಾವಿಬ್ರು. ಏನು ನಾಳೆನಾ? ನೋ ಚಾನ್ಸ್, ನೀನು ಇವತ್ತೇ ಬರಬೇಕು ಅಷ್ಟೇ. ಇಲ್ಲ ಕಣೆ, ಇವತ್ತು ಇಲ್ಲಿ ವಟ ಸಾವಿತ್ರಿ ವ್ರತ ಅಂತೆ, ಪೂಜೆ ಇಟ್ಕೊಂಡಿದ್ದಾರೆ, ಬರೋದಕ್ಕಾಗಲ್ಲ. ಅಯ್ಯೋ ಗೊತ್ತು ಕಣೋ, ಅದಕ್ಕೆ ನಾನು ಬರಕ್ಕೆ ಹೇಳಿದ್ದು. ಅಲ್ವೇ, ನನ್ನ ಹೆಂಡತಿ ಇಲ್ಲಿರ್ಬೇಕಾದ್ರೆ ನಾನು ಅಲ್ಲಿಗೆ ಬಂದು ಏನು ಮಾಡಲಿ? ಅದು ಅಲ್ಲದೆ ಇವತ್ತು ಹೆಂಡತಿ ಎಲ್ಲಿರ್ತಾರೋ ಗಂಡನು ಅಲ್ಲೇ ಇರಬೇಕು. ಪಾಪ ನನ್ನ ಹೆಂಡತಿ ನನಗೋಸ್ಕರ ಉಪವಾಸ ಮಾಡ್ತಿರೋದು, ಪೂಜೆ ಮಾಡ್ತಿರೋದು. ಅದು ಅಲ್ಲದೆ ಇವತ್ತು ಹೆಂಡತಿ ಎಲ್ಲಿರ್ತಾರೋ ಗಂಡನು ಅಲ್ಲೇ ಇರಬೇಕಲ್ವಾ? ಪಾಪ ಅವ್ರು ನನಗೋಸ್ಕರ ಪೂಜೆ ಮಾಡ್ತಿರೋದು, ಉಪವಾಸ ಮಾಡ್ತಿದ್ದಾರೆ. ಒಂದು ನಿಮಿಷ ಕೊಡಿ, ನಾನು ಮಾತಾಡ್ತೀನಿ. ಓಹ್ ಹೋಲ್ಡ್ ಆನ್, ನನ್ನ ಸಾವಿತ್ರಿ ಅವರೇ ಮಾತಾಡ್ತಾರಂತೆ, ಅವ್ರಿಗೆ ಕೊಡ್ತೀನಿ, ಮಾತಾಡು. ಹಲೋ ಮಯೂರಿ, ಇವತ್ತು ವಟ ಸಾವಿತ್ರಿ ಹುಣ್ಣಿಮೆ ಅಲ್ವಾ? ಇವತ್ತಿನ ದಿನ ಹೆಂಡ್ತಿನೇ ಗಂಡನಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು, ಪಾದಪೂಜೆ ಮಾಡಿ ಆಶೀರ್ವಾದ ತಗೊಂಡು ಕಂಕಣ ಕಟ್ಟಿಸ್ಕೋಬೇಕು. ಇದೆಲ್ಲ ಇರುತ್ತೆ. ನಾವಿವತ್ತು ಬರೋದಕ್ಕಾಗಲ್ಲ. ಯಾಕೆ? ಏನಾದರೂ ಮುಖ್ಯವಾದ ವಿಚಾರ ಇತ್ತಾ? ಅದೇ ಅಮೃತ, ನಾನು ಅದಕ್ಕೆ ಫೋನ್ ಮಾಡಿದ್ದು. ಮನೇಲಿ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು, ನೀವಿಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದು ಅಲ್ಲದೆ ವಟ ಸಾವಿತ್ರಿ ವ್ರತನ ಗಂಡನ ಮನೇಲಿ ಮಾಡೋ ತಾನೇ ಸಂಪ್ರದಾಯ, ಅದಕ್ಕೆ ಕೇಳಿದೆ. ಹೌದು, ಆದರೆ ಕೆಲವೊಮ್ಮೆ ಈ ರೀತಿ ಅನಿವಾರ್ಯ ಆದಾಗ ತಾಯಿ ಮನೇಲೂ ಮಾಡ್ಬೋದು ಅಂತ ಅಮ್ಮ ಹೇಳ್ತಾ ಇದ್ರು. ಅದು ಅಲ್ಲದೆ ನಾವು ಮದುವೆ ಆದಮೇಲೆ ಬರ್ತಾ ಇರೋ ಮೊದಲನೇ ವಟ ಸಾವಿತ್ರಿ ವ್ರತ. ಅದಕ್ಕೆ ಅಮ್ಮ ಏನೇನೋ ವಿಶೇಷವಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಪಾಪ ನಾವಿರಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ. ನಾವು ಹಬ್ಬ ಮುಗಿಸ್ಕೊಂಡು ನಾಳೆನೇ ಬರ್ತೀವಿ. ಸರಿ ಅಮೃತ. ವ್ರತ ಅಂತೆ, ಪೂಜೆ ಅಂತೆ, ಎಣ್ಣೆ ಸ್ನಾನ ಅಂತೆ, ಅದನ್ನೆಲ್ಲ ಮಾಡಬೇಕಾಗಿರೋಳು ನಾನು ಕಣೆ, ನೀನಲ್ಲ. ತುಂಬ ದಿನ ಇರೋದಕ್ಕಾಗಲ್ಲ ಕಣ್ರಿ. ನನಗೂ. ಏನು ಹೇಳಿದ್ರಿ? ಇನ್ನೊಂದ್ಸತಿ ಹೇಳಿ ನೋಡೋಣ. ನಾನೇನಂದೆ? ಏನು ಇಲ್ವಲ್ಲ. ಅಯ್ಯೋ, ಬಟನ್ ಕಿತ್ತೋಗಿದ್ಯಾ? ಓ ಶಿಟ್. ಏನು ಮಾಡೋದು ಇವಾಗ? ನನ್ನ ಫೇವ್ರೆಟ್ ಶರ್ಟು ಚೇಂಜ್ ಮಾಡಬೇಕಲ್ಲಪ್ಪ. ನಾನು ಹೊಲ್ಕೊಡ್ಲಾ? ನೀವಿದೆಲ್ಲ ಮಾಡ್ತೀರಾ? ಯಾಕೆ ಮಾಡಬಾರ್ದಾ? ಸರಿ, ಬೇಡ ಬಿಡಿ. ನೀವಾಗ ನೀವೇ ಸೂಜಿ ದಾರ ಹಿಡ್ಕೊಂಡು ಗುಂಡಿ ಹೊಲ್ದು ಕೊಡ್ತೀನಿ ಅಂತ ಬಂದಾಗ ಬೇಡ ಅಂತ ನಿಮ್ಮನ್ನ ದೂರ ಕಳಿಸಿದ್ರೆ ಶತಮಾನದ ಮೂರ್ಖ ಅಂತ ನನ್ನನ್ನೇ ಕರ್ಸ್ಕೋಬೇಕಾಗತ್ತೆ.
ಅಜ್ಜಿ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವರಿಬ್ಬರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ, ಬಿಡಿ. ಹಾಗಲ್ಲ ಕಣೆ, ಅವರಿಬ್ರು ಹೋಗಿ ಅವ್ರ ಅಮ್ಮನ ಮನೇಲಿ ಕೂತಿದ್ದಾರೆ. ಇವತ್ತು ಹಬ್ಬ ಬೇರೆ, ಬೆಂಕಿನೂ ಬೆಣ್ಣೆನೂ ಒಟ್ಟಿಗೆ ಇರುವಾಗ ಹೇಗೆ ನಂಬೋದು? ಅಜ್ಜಿ, ಇವತ್ತು ವಟ ಸಾವಿತ್ರಿ ಹುಣ್ಣಿಮೆ ಇರ್ಬೋದು. ಇದನ್ನೇ ನೆಪ ಮಾಡಿಕೊಂಡು ಅವರಿಬ್ಬರು ಒಂದಾಗ್ಬೋದು ಅಂತ ಏನಾದರೂ ಆ ಅಮೃತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದಕ್ಕೆ ಈ ಮಯೂರಿ ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡಲ್ಲ ಅಜ್ಜಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಆ ಅಮೃತ ಅನ್ನೋ ತಂಗಾಳಿನ ಒದ್ದು ಓಡಿಸೋದಕ್ಕೆ ಈ ಮಯೂರಿ ಅನ್ನೋ ಸುಂಟರ್ ಗಾಳಿ ಅವರಿಬ್ಬರ ಮಧ್ಯೆ ಬಂದಾಗಿದೆ. ಏನೋಮ್ಮ ನೀನೇನೋ ಹೇಳ್ತಾ ಇದೀಯ, ಆದರೆ ನನಗೆ ಅರ್ಜುನ್ ಮೇಲೆ ನಂಬಿಕೆ ಇಲ್ಲ. ಅಜ್ಜಿ, ನಂಬಿಕೆ ಇಡಿ. ಈ ಮಯೂರಿ ನಿಮ್ಮ ನಂಬಿಕೆನ ಉಳಿಸ್ಕೋತಾಳೆ. ಅದೆಲ್ಲ ಬಿಡಿ. ಇವಾಗ ನೀವು ಮಾಡಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಇದೆ. ಏನೇ ಅದು? ನನಗನ್ಸಿರೋ ಹಾಗೆ ಆ ಅಮೃತ ಸಾಮಾನ್ಯವಾದ ಹೆಣ್ಣಲ್ಲ. ಅವಳು ಏನೋ ಉದ್ದೇಶ ಇಟ್ಕೊಂಡೇ ಈ ಮನೆಗೆ ಬಂದಿದ್ದಾಳೆ. ಅದೇನು ಅಂತ ನೀವೇ ಕಂಡುಹಿಡಿಬೇಕು ಅಜ್ಜಿ. ಆ ಕೆಲಸ ನೀವು ಮಾಡಿ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಹ್ಞೂ ಕಣೆ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಆ ವಿಚಾರದಲ್ಲಿ ನನಗೂ ಅನುಮಾನಗಳಿದೆ. ಹ್ಞೂ ಅಜ್ಜಿ, ಆ ಅಮೃತ ಅನ್ನೋ ಮುಳ್ಳನ್ನು ಆದಷ್ಟು ಬೇಗ ನಮ್ಮ ದಾರಿಯಿಂದ ಕಿತ್ತು ಹಾಕಬೇಕು. ಕಿತ್ತು ಹಾಕ್ತೀವಿ, ನೋಡ್ತಾ ಇರಿ. ಸರಿಯಾಗಿ ರಾತ್ರಿ 10 ಗಂಟೆಗೆ ಅರ್ಜುನ್ ಮುಖ ನಾನೇ ಮೊದಲು ನೋಡಬೇಕು. ಮಯೂರಿ, ಇಷ್ಟು ಹೊತ್ತಲ್ಲಿ ಎಲ್ಲ ಹೊರಟಿದ್ಯಾ ನೀನು? ಅದು ಕದ್ದು ಮುಚ್ಚಿ ಎಲ್ಲ ಹೊರಟಿರೋ ಹಾಗಿದೆ. ಕದ್ದು ಮುಚ್ಚಿನ ಇಲ್ವಲ್ಲ ಅತ್ತೆ? ಮತ್ತೆ ಇಷ್ಟು ಹೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ? ಮಯೂರಿ, ನಿಜ ಹೇಳು, ಏನು ನಡೀತಾ ಇದೆ ಇಲ್ಲಿ? ಇನ್ನು ಕೆಲವೇ ಕ್ಷಣಗಳಲ್ಲಿ ನೀನು ಮಹಾನ್ ಶಕ್ತಿವಂತನಾಗಿ ಪರಿವರ್ತಿತನಾಗ್ತೀಯ. ಆ ನಿನ್ನೆಲ್ಲ ಶಕ್ತಿಗಳು ಜಗತ್ ಕಲ್ಯಾಣಕ್ಕಾಗಿ ಬಳಕೆಯಾಗಲಿ.